ವೆಲ್ಕಮ್ ಟು ಸ್ಟಾಶಿಕ್ ಗೈಸ್. ಇವತ್ತು ನಾನು ನಿಮ್ಗೆ ಸಾಲ್ಟ್ ಬ್ರೇಕ್ ಏನು ಅಂತ ಹೇಳ್ತೀನಿ. ಸಾಲ್ಟ್ ಬ್ರೇಕ್ ಇದು ತುಂಬಾ ಜನ ಯೂಸ್ ಮಾಡ್ತಾರೆ, ತುಂಬಾ ಜನ ಯೂಸ್ ಮಾಡಲ್ಲ. ಇದನ್ನ ಯೂಸ್ ಮಾಡೋದ್ರಿಂದ ಏನೊಂದು ಅಡ್ವಾಂಟೇಜ್ ಅಂತಂದ್ರೆ ಕುರಿ ಚೆನ್ನಾಗಿ ಮಲ್ಕಾಕುತ್ತೆ. ಆಮೇಲೆ ಕುರಿಗೆ ಡೈಜೆಷನ್ ತುಂಬಾ ಬೇಗ ಆಗುತ್ತೆ. ಆಮೇಲೆ ಮಿನರಲ್ಸ್ ಏನಾದ್ರು ಸ್ವಲ್ಪ ಕಡಿಮೆ ಇದ್ರೆ ಇದು ನೆಕ್ಕದ್ರಿಂದ ಕುರಿಗೆ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಸಾಲ್ಟ್ ಬ್ರೇಕ್ ಯೂಸ್ ಮಾಡೋದು. ಇದು 250 ಅಷ್ಟೇನೆ. ಇದನ್ನ ನೀವು ತಗೊಂಡ್ರೆ ಆರಾಮ್ಸೆ ಒಂದ್ 6 ಇಂದ 7 ತಿಂಗಳು ಬರುತ್ತೆ. ಏನೇನೋ ಉಳ್ಸಕ್ ಹೋಗಿದ್ದೀರಾ, ಇದೊಂದು 250 ರುಪೀಸ್ ಇನ್ವೆಸ್ಟ್ ಮಾಡಿ. ನಿಮ್ ಕುರಿ ವೇಟು ಚೆನ್ನಾಗುತ್ತೆ. ಇವಾಗ 22 kg ಇತ್ತು ಅಂತ ಅನ್ಕೊಳ್ಳಿ, ಇದು ಹಾಕಿ ಒಂದ್ ತಿಂಗಳಾದ್ಮೇಲೆ ನೋಡಿ ಎಕ್ಸ್ಟ್ರಾ 1 to 2 kg ಎಕ್ಸ್ಟ್ರಾ ಗೇನ್ ಆಗಿರುತ್ತೆ. ಬಿಕಾಸ್ ಆ ಡೈಜೆಷನ್ ತುಂಬಾ ಚೆನ್ನಾಗಿ ಆಗ್ತಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಮಿಸ್ ಮಾಡಬೇಡಿ. ಇದನ್ನ ಹೆಂಗ್ ಯೂಸ್ ಮಾಡೋದಂತ ಹೇಳ್ತೀನಿ. ನಾನು ಹಿಂಗೆ ಕಟ್ಬಿಟ್ಟು ಹಿಂಗೆ ದಾರದಲ್ಲಿ ಕಟ್ಟಿ ಇಲ್ಲಿ ಬಿಟ್ಟಿದೀನಿ. ಕುರಿ ಎಲ್ಲ ನೈಟ್ ಬಿಟ್ಟಾಗ ಇಲ್ಲಿರುತ್ತೆ ಅಲ್ವಾ, ಬಂದು ಅದನ್ನ ನೆಕ್ಕುತ್ತೆ. ಮತ್ತೆ ನಾವು ಸಾಲ್ಟ್ ಯೂಸ್ ಮಾಡಿದಾಗ ಫೀಡ್ಸ್ಗೆಲ್ಲ ಕುರಿಗೆ ಕೈ ತಿಂಡಿ ಕೊಟ್ಟಾಗ ಸಾಲ್ಟ್ ಯೂಸ್ ಮಾಡ್ತೀವಿ ಡೈಜೆಷನ್ ಚೆನ್ನಾಗಿ ಅಂತ. ನಮ್ ಕುರಿಗಳು ತಿನ್ನೋದೇ ನೆನ್ಸ್ಬಿಟ್ಟಿತ್ತು ಸಾಲ್ಟ್ ಉಪ್ಪು ಆಗೋದ್ರಿಂದ. ಅದಕ್ಕೋಸ್ಕರ ನಾನು ಇದಕ್ ಬಂದಿದ್ದು. ಇದನ್ನ ಹಾಕೋದ್ರಿಂದ ಸಾಲ್ಟ್ ಹಾಕೋದು ತಪ್ಪುತ್ತೆ, ಅವು ಬೇಕಾದಷ್ಟು ತಿನ್ನುತ್ತೆ. ನೀವು ಏನ್ ಸಾಲ್ಟ್ ಎಷ್ಟು ಹಾಕ್ಬೇಕು ಅನ್ನೋದು ಬೇಕಾಗಿಲ್ಲ. ಎಲ್ಲಾ ಕುರಿಗೂ ಈಕ್ವಲ್ ಆಗಿ ಇದು ಯೂಸ್ ಆಗುತ್ತೆ. ಯಾವ ಕುರಿಗೆ ಬೇಕೋ ಆ ಕುರಿ ತಿನ್ನುತ್ತೆ.